ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರ ಟೈಮ್ ಆಗಲಿ 7:45 ನಾನು ಆಗಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನೂ ಸ್ವಲ್ಪ ಚಳಿ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಸ್ವೆಟ್ರ್ ಚೇಂಜ್ ಮಾಡಲಿಲ್ಲ. ನಾನು ಒಂದು 10 ಗಂಟೆಯಿಂದ ಹಿಡಿದುಬಿಟ್ಟು ಮತ್ತೆ ಸಂಜೆವರೆಗೂ ಸಖತ್ತು ಬಿಸಿಲಿರುತ್ತೆ. ಇವಾಗ ಪ್ರೆಸೆಂಟ್ ವೆದರ್ ಬಂದುಬಿಟ್ಟು ಈ ಥರ ಇದೆ. ಆಗಲೇ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗಲೇ. ಮತ್ತು ಸಂಜೆ ಒಂದು 7 ಗಂಟೆಯಿಂದ ಮತ್ತೆ ಸ್ವಲ್ಪ ಲೈಟಾಗಿ ಚಳಿ ಸ್ಟಾರ್ಟ್ ಆಗುತ್ತೆ. ಆ ಥರ ಇದೆ ವೆದರ್ ಈಗ. ನಾನು ಬಂದುಬಿಟ್ಟು ಅಡುಗೆಗೆ ಸ್ವಲ್ಪ ಹೆಸ್ರು ಕಾಳು ನೆನೆಸಿಟ್ಟಿದ್ದೆ. ನೈಟು ಮೊಳಕೆ ಕಟ್ಟೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಟಿದ್ದೆ. ಅದರಲ್ಲೇ ಒಂದು ಸ್ವಲ್ಪ ತೊಗೊಂಬಿಟ್ಟು ಬೇಯಿಸೋಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಕ್ಯೂಸಂಬ್ರ ಮಾಡೋಣ, ಒಂದು ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳಿ ತಿನ್ನಬೇಕು ಅಂತ ಅನ್ನಿಸ್ತು ಯಾಕೋ, ಅದಕ್ಕೋಸ್ಕರ ಒಂದು ಸ್ವಲ್ಪ ತೊಗೊಂಬಿಟ್ಟು ಬೇಯಿಸೋಕೆ ಇಟ್ಟಿದ್ದೀನಿ. ಬೇಯಿಸ್ಬಿಟ್ಟು ಈಗ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈರುಳ್ಳಿ ಬಂದುಬಿಟ್ಟು ಕಾಳು ಒಗ್ಗರಣೆ ಹಾಕೋಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಸಿಮೆಣ್ಸಿನ್ಕಾಯಿ ಬಂದುಬಿಟ್ಟು ಉರಿಬೇಕು. ಅವನ್ನ ಹುರಿದ್ಬಿಟ್ಟು ಮತ್ತು ಮಾಮೂಲಿ ಗೊತ್ತಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಅದೆಲ್ಲ ಹಾಕ್ಬಿಟ್ಟು ಕ್ಯೂಸೋದು ಅಷ್ಟೇ. ಸ್ವಲ್ಪ ಕಾಳಿರುತ್ತಲ್ಲ, ಒಗ್ಗರಣೆಗೆ ಹಾಕಿರೋ ಕಾಳು ಕೂಡ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ರುಬ್ಕೊಬೋದು, ಇಲ್ಲಾಂದರೆ ಕೈಯಲ್ಲೇ ಕ್ಯೂಚ್ಕೊಬೋದು. ಇಲ್ಲ ಒಂದು ಲೋಟ ತೊಗೊಂಬಿಟ್ಟು ಕ್ಯೂಚ್ಬಿಟ್ಟು ಅದು ಒಣ ಹೆಸ್ರು ಇರುತ್ತಲ್ಲ ಅದರಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಥರ ಮಾಡಿಕೊಂಡೆ. ಮತ್ತು ಕಾಳು ಕೂಡ ಒಗ್ಗರಣೆ ಹಾಕ್ತೆ. ಇನ್ನು ಇವಾಗಿಂದ ಸ್ಟಾರ್ಟ್ ಮಾಡಬೇಕು ಇನ್ಮೇಲೆ. ನನ್ನ ಮಗನಿಗೆ ಸ್ವಲ್ಪ ಅಂದರೆ ತೂಕ ಕಡಿಮೆ ಆಗ್ತಾಯಿದ್ದಾನೆ ಯಾಕೋ ಬರ್ತಾ. ಅದಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಕಾಳು ಅದು ಇದು ಸ್ವಲ್ಪ ಚೆನ್ನಾಗಿ ತಿನ್ನಿಸೋಣ ಅಂತ ಹೇಳಿ ನಾನು ಇವಾಗ ಕಾಳು ಕೂಡ ಇತ್ತು, ಸುಮ್ಮನೆ ಇಟ್ಕೊಂಡು ಇನ್ನೇನು ಮಾಡೋದು, ಮೊಳಕೆ ಆದರೂ ಕಟ್ಟಿ ತಿನ್ನಿಸೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡು ಅದರಲ್ಲಿ ಇವಾಗ ಮಾಡಿಕೊಂಡೆ. ಇನ್ನು ಮುದ್ದೆ ಮಾಡೋಣ ಬಿಸಿದು ಅಂದ್ಕೊಂಡೆ. ಮುದ್ದೆಗಂತಲೇ ನಾನು ಅಕ್ಕಿ ನೆನೆಸಿಟ್ಟಿದ್ದೆ, ಮುದ್ದೆ ಮಾಡಲಿಲ್ಲ. ಸ್ವಲ್ಪ ಅದನ್ನೇ ಹಂಗೆ ಅನ್ನ ಮಾಡಿಬಿಟ್ಟೆ. ಸಂಜೆ ಆದರೂ ಮುದ್ದೆ ಮಾಡ್ಕೊಳೋಣ ಅಂತ ಹೇಳಿ. ಇನ್ನು ಎಲ್ಲ ರೆಡಿ ಆಯಿತು, ಊಟ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ನಾನು ಕೂಡ ಊಟ ಮಾಡಿದೆ. ಇನ್ನು ನನ್ನ ಮಗನಿಗೆ ಬಂದುಬಿಟ್ಟು ಅವನಿಗೂ ಕೂಡ ಸ್ವಲ್ಪ ಅನ್ನ ತಿನ್ನಿಸಿ ಇವಾಗ ಕಾಳು ಹಾಕ್ಕೊಟ್ಟಿದ್ದೆ. ಕಾಳು ತಿನ್ನು ಅಂತೇಳ್ಬಿಟ್ಟು ಅವನು ಕೂಡ ಅಷ್ಟೇ ಈ ಥರ ಏನಾದರೂ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿ ತಿಂತಾನೆ ಇತ್ತೀಚೆಗೆ. ಅದೇ ಒಂಥರ ಖುಷಿ ಆಗ್ತಾಯಿದೆ ನನಗೆ. ಕೆಲವೊಂದು ಸರಿ ಏನಾಗುತ್ತಂದರೆ ನಮ್ಮ ಕೆಲಸಗಳ ಮೇಲೆ ನಾವು ಬ್ಯುಸಿ ಇರ್ತೀವಿ. ಅವರು ಒಂದು ಚೂರು ತಿಂದರೆ ಊಟ ಮಾಡಿದ್ದೇನೆ ಬಿಡು ಅಂತೇಳ್ಬಿಟ್ಟು ಸ್ವಲ್ಪ ಸುಮ್ಮನಾಗ್ಬಿಡ್ತೀವಿ. ಆದರೆ ಯಾವಾಗಂದರೆ ಫೈನಲ್ ರಿಸಲ್ಟ್ ಗೊತ್ತಾಗೋದು ಇವಾಗ ಅಂಗನವಾಡಿಗೆ ಕರ್ಕೊಂಡು ಹೋಗ್ತೀವಿ. ಅಂಗನವಾಡಿಯಲ್ಲಿ ತೂಕ ಹಾಕ್ಸೋಕ್ಕೆ ಯಾವಾಗಲೂ ಕರಿತಾನೆ ಇರ್ತಾರೆ. 15 ದಿನಕ್ಕೊಂದು ಸರ್ತಿ ಆದರೂ ಕರಿತಾ ಇರ್ತಾರೆ. ಆವಾಗ ಗೊತ್ತಾಗುತ್ತೆ ನಮಗೆ ಮಕ್ಕಳು ಎಷ್ಟು ವೇಟ್ ಇದ್ದಾರೆ, ವೇಟ್ ಆಗಿಲ್ವೋ, ಏನು ತೂಕ ಇದ್ದಿದ್ದು ಕಡಿಮೆ ಆಗಿದ್ದಾರೋ, ಏನು ಜಾಸ್ತಿ ಆಗಿದ್ದಾರೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ನನ್ನ ಮಗ ಬಂದುಬಿಟ್ಟು ಸ್ವಲ್ಪ ಜಾಸ್ತಿನೇ ಕಡಿಮೆ ಆಗಿಬಿಟ್ಟಿದ್ದಾನೆ ತೂಕ. ಅದಕ್ಕೆ ನನಗೆ ಒಂದು ಸ್ವಲ್ಪ ಭಯ ಆಯಿತು, ಅಯ್ಯಪ್ಪ ಏನು ಈ ಥರ ಕಡಿಮೆ ಆಗಿಬಿಟ್ಟಿದ್ದಾನೆ ಅಂತೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಊಟ ಎಲ್ಲ ಮಾಡಿಸ್ಕೊಂಡು, ಇನ್ನು ತುಂಬ ಟೈಮ್ ಸಿಗುತ್ತೆ ನನಗೆ ಇನ್ಮೇಲೆ. ಇವಾಗ ಏನು ಅಷ್ಟೊಂದೇನು ಕೆಲಸ ಇರಲ್ಲಲ್ವ, ಅವ್ನು ನೋಡಿಕೊಂಡು ಸ್ವಲ್ಪ ಅವನಿಗೆ ಟೈಮ್ ಟು ಟೈಮ್ ಊಟ ಮಾಡಿಸ್ಕೊಂಡು ಸ್ವಲ್ಪ ಇರೋದ್ರಲ್ಲೇ ಹೆಲ್ದಿ ಫುಡ್ ಕೊಡಬೇಕಲ್ವ. ಅದಕ್ಕೆ ಈ ಥರ ಏನಾದರೂ ಸ್ವಲ್ಪ ಕಾಳವಿದ್ರೆ ಸ್ವಲ್ಪ ಮೊಳಕೆ ಎಲ್ಲ ಕಟ್ಬಿಟ್ಟು ತಿನ್ನಿಸ್ಬೋದು ಮಕ್ಕಳಿಗೆ, ಒಳ್ಳೇದಂತ ಹೇಳ್ಬಿಟ್ಟು ಇನ್ನು ಇದ್ದು ನೆನೆಸಿಟ್ಬಿಟ್ಟು ಇವತ್ತು ಬೆಳಗ್ಗೆ ಅದಕ್ಕೆ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿಸ್ದೆ. ಚೆನ್ನಾಗಿ ಊಟ ಮಾಡ್ದೆ. ಮತ್ತು ಕಾಳು ಕೂಡ ಚೆನ್ನಾಗಿ ತಿಂದ. ಇನ್ನು ಫೈನಲಿ ಅಣ್ಣರ ಮನೆಯಲ್ಲೇ ಟಿ ವಿ ನೋಡ್ಕೊತ ಅಲ್ಲೇ ಮಲ್ಕೊಂಬಿಟ್ಟ ಅವನು. ಇನ್ನು ಫ್ಯಾನ್ ಹಾಕ್ಬಿಟ್ಟು ಅಲ್ಲೇ ಮಲಗಿಸಿ ಬಂದೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಶುಕ್ರವಾರ ಕೂಡ ಆಗಿತ್ತು. ಇನ್ನು ಎಲ್ಲ ಕಸ ಎಲ್ಲ ಗೂಡಿಸಿ ಚಪ್ಪರದ ಕೆಳಗು ಮತ್ತು ರೂಮಿಂದು ಮತ್ತು ಅಡುಗೆ ಮನೆಯದೆಲ್ಲ ಸ್ವಲ್ಪ ನೀಟಾಗಿ ಕಸ ಎಲ್ಲ ಗೂಡಿಸ್ಕೊಂಡ್ಬಿಟ್ಟು ಇವಾಗ ಸ್ಟವ್ ಎಲ್ಲ ಒರೆಸ್ತಾ ಇದ್ದೀನಿ. ಡೈಲಿ ಬೆಳಗ್ಗೆ ಟೈಮ್ ಕೂಡ ಒರೆಸ್ತೀನಿ ಎದ್ಬಿಟ್ಟು. ಮತ್ತು ಇವಾಗ ಫುಲ್ಲು ಮನೆಯೆಲ್ಲ ಕ್ಲೀನಾಗಿ ಒರೆಸ್ತಾ ಇದ್ದೀವಿ ಅಂದಮೇಲೆ ಒಂದು ಸತಿ ತೇವದ ಬಟ್ಟೆ ತೊಗೊಂಡು ಸ್ಟವ್ ಎಲ್ಲ ಒರೆಸ್ಕೊಂಬಂದೆ. ಸ್ಟವ್ ಎಲ್ಲ ಒರೆಸ್ಕೊಬಂದ್ಬಿಟ್ಟು ಇವಾಗ ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು ಇವಾಗ ಬಾಗಿಲು ಕೂಡ ತೊಳಿತಾ ಇದ್ದೀನಿ. ಬೆಳಗ್ಗೆನೂ ಒಂದು ಸತಿ ತೊಳೆದಿದ್ದೆ, ಮತ್ತು ಇವಾಗ ಒಳಗಿಂದ ನೆಲ ಒರೆಸ್ಕೊಬಂದ್ಮೇಲೆ ಬಾಗಿಲು ಕೂಡ ತೊಳೆದಿದ್ರೆ ಚೆನ್ನಾಗೆ, ಮತ್ತು ಅದೇ ಒಂಥರ ಕಾಣಿಸ್ತಾ ಇರುತ್ತೆ. ಇನ್ನು ಅದಕ್ಕೋಸ್ಕರ ಬಾಗಿಲು ಕೂಡ ತೊಳೆದ್ಬಿಟ್ಟು ನೀಟಾಗೆಲ್ಲ ಬೊಟ್ಟಿಡೋಣ ಅಂತೇಳ್ಬಿಟ್ಟು ನೀಟಾಗಿ ಒರೆಸ್ತಾ ಇದ್ದೀನಿ. ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂದರೆ ಒಂದೊಂದು ಸರಿ ಇಷ್ಟೊಂದು ಕೆಲಸ ಇರುತ್ತಪ್ಪ ಅಂತ ಅನಿಸ್ಬಿಡುತ್ತೆ. ಕೆಲಸ ಮಾಡಿದಷ್ಟು ಕೂಡ ಕೆಲಸ ಸಿಗ್ತಾನೆ ಇರುತ್ತೆ, ಅಷ್ಟು ಕೆಲಸ ಇರುತ್ತೆ. ಇನ್ನು ನನ್ನ ಮಗ ಕೂಡ ಕರೆಂಟ್ ಹೋಗ್ಬಿಡ್ತು. ಅವ್ನು ಕರೆಂಟ್ ಹೋದ ತಕ್ಷಣ ಎದ್ಬಿಡ್ತಾನೆ. ಅವನಿಗೆ ಸ್ವಲ್ಪ ಫ್ಯಾನ್ ಬೇಕು, ಮತ್ತು ಸೊಳ್ಳೆ ಕಾಟ ಬೇರೆ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಎದ್ಬಿಟ್ಟ. ಇನ್ನು ಅವನ್ನ ಎತ್ಕೊಬಂದು ಜೋಲಿಗೆ ಹಾಕಿದೆ. ಜೋಲಿಗೆ ಹಾಕ್ಬಿಟ್ಟು ನಾನು ಜೋಲಿಗೆ ಹಾಕಿದ ತಕ್ಷಣ ಮತ್ತೆ ಇನ್ನೊಂದು ಸತಿ ಕರೆಂಟ್ ಬಂತು. ಇನ್ನು ಇಲ್ಲೇ ಮನೆ ಹತ್ರನೇ ಜೋಲಿಗೆ ಹಾಕ್ಬಿಟ್ಟು ಮಲಗಿಸಿದ್ದೆ. ಇನ್ನು ಚಿಕ್ಕಮ್ಮ ಕೂಡ ಬರೋ ಟೈಮ್ ಅಂತ ಹೇಳಿ ಸುಮ್ಮನೆ ಹಂಗೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ಇನ್ನು ಚಿಕ್ಕಮ್ಮ ಕೂಡ ಬಂದರು. ಸಂಜೆ ಟೈಮ್ ಇದು. ನಾನು ಏನಾದರೂ ಸ್ವಲ್ಪ ಸಾಂಬಾರು ತಡ ಮಾಡಿಡೋಣ ಅಂತ ಹೇಳಿ ಇವಾಗ ತರಕಾರಿ ಇತ್ತು, ಕಟ್ ಮಾಡ್ತಾಯಿದ್ದೀನಿ. ಒಂದು ಸತಿ ಪಲ್ಯ ಮಾಡಿದ್ದೆ, ಮತ್ತು ಪಲ್ಯ ಮಾಡಿಬಿಟ್ಟು ಒಂಚೂರು ಹಂಗೆ ಚಿಕ್ಕಡೆಕಾಯಿ ಅಂದರೆ ಉಳಿಸ್ಕೊಂಡಿದ್ದೆ, ಒಂದು ಸ್ವಲ್ಪ ಇರಲಿ ಯಾವಾಗ ಅಂತೇಳ್ಬಿಟ್ಟು. ಇನ್ನು ಚಿಕ್ಕಡೆಕಾಯಿ ಜೊತೆಗೆ ಆಲೂಗೆಡ್ಡೆ ಕೂಡ ಇದ್ದು, ಆಲೂಗೆಡ್ಡೆನೂ ಚಿಕ್ಕಡೆಕಾಯಿ ಹಾಕ್ಬಿಟ್ಟು ಒಂಥರ ಗ್ರೇವಿ ಥರ ಮಾಡೋಣ ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ.
ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಮುದ್ದೆಗೂ ಅನ್ನಕ್ಕೂ ಕೂಡ ಸೆಟ್ ಆಗುತ್ತೆ ಅದು. ಇವಾಗ ಇರೋದೇ ನಾನು ನನ್ನ ಮಗ ಅಲ್ವಾ, ಇನ್ನು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡು ಸ್ವಲ್ಪ ಬರೀ ತರಕಾರಿ ಥರನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇನ್ನು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಆಲೂಗೆಡ್ಡೆ ಮತ್ತು ಚಿಕ್ಕಡೆಕಾಯಿ ಮತ್ತೊಂದು ಸ್ವಲ್ಪ ಹೆಸ್ರು ಕಾಳು ತೊಗೊಂಡೆ ಇರಲಿ ಅಂತೇಳ್ಬಿಟ್ಟು. ಹೆಸ್ರು ಕಾಳು ಮತ್ತು ಈರುಳ್ಳಿ, ಟೊಮೊಟೊ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡಿಕೊಂಡೆ. ಮತ್ತು ಖಾರಕ್ಕೂ ಕೂಡ ಸ್ವಲ್ಪ ಮಸಾಲೆ ಇಟ್ಟು ರುಬ್ಕೊಂಡೆ ಖಾರನ. ಸ್ವಲ್ಪ ತೆಂಗಿನಕಾಯಿ ಇತ್ತು, ಅದೃಷ್ಟ ಒಂದು ಸ್ವಲ್ಪ ಇತ್ತು, ಹೆಂಗೋ ಚೆನ್ನಾಗಿರುತ್ತೆ ಬಿಡು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾವು ಚಿಕನ್ ಸಾಂಬಾರಿಗೂ ಅದಕ್ಕೆಲ್ಲ ಯಾವ ಥರ ಮಸಾಲೆ ಇಡ್ತೀವೋ ಆ ಥರ ಮಸಾಲೆ ಎಲ್ಲ ಇಟ್ಟು ರುಬ್ಕೊಂಡೆ. ಇನ್ನು ಇದು ಖಾರದ ಪುಡಿ ಹಾಕಿರಲಿಲ್ಲ, ಫಸ್ಟು ಬರೀ ಮಸಾಲೆ ಐಟಮ್ ಎಲ್ಲ ರುಬ್ಕೊಂಡಿದ್ದೆ, ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು. ಇನ್ನು ಸ್ವಲ್ಪ ಚೆನ್ನಾಗಿ ಗ್ರೇವಿ ಥರ ಮಾಡೋಣ ಅಂತ ಹೇಳಿ ಇಷ್ಟು ಐಟಮ್ ತೊಗೊಂಡೆ. ಇನ್ನು ಬೆಳಗ್ಗೆಗೂ ಕೂಡ ಆಗುತ್ತೆ, ಸ್ವಲ್ಪ ಚಪಾತಿ ಆದರೂ ಮಾಡೋಣ ಬೆಳಗ್ಗೆ ಎದ್ದು ಅಂತ ಹೇಳಿ, ಇಲ್ಲ ಬಿಸಿ ಮುದ್ದೆನಾದರೂ ಮಾಡೋಣ, ಇಲ್ಲ ಚಪಾತಿ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ಥರ ಮಾಡಿದೆ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ. ಇದು ಗ್ರೇವಿ ಮಾತ್ರ ಸೂಪರಾಗಿತ್ತು. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಇದು ಮಸಾಲೆ ಐಟಮ್ ಎಲ್ಲ ರುಬ್ಕೊಂಡಿದ್ದೆ, ಅದು ನಾನು ವೀಡಿಯೋ ಮಾಡಲಿಲ್ಲ. ಫೋನ್ ಬಂತು, ನಮ್ಮ ಮನೆಯವ್ರು ಫೋನ್ ಮಾಡಿದರೆ ಇನ್ನು ಮಾತಾಡಿಕೊಂಡು ನಾನು ಸುಮ್ಮನೆ ಇದು ಐಟಮ್ ಎಲ್ಲ ಜೋಡಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನು ಅದನ್ನೇನು ನಾನು ರೆಕಾರ್ಡ್ ಮಾಡಲಿಲ್ಲ. ಇನ್ನು ಸ್ವಲ್ಪ ಹೆಸ್ರು ಕಾಳು ಇತ್ತಲ್ಲ, ಅದರಲ್ಲಿ ಕೂಡ ಇನ್ನೂ ಸ್ವಲ್ಪ ತೊಗೊಂಬಿಟ್ಟು ಒಂದು ಸ್ವಲ್ಪ ಮೊಳಕೆ ಬರಲಿ ಅಂತೇಳ್ಬಿಟ್ಟು ಎತ್ತಿಟ್ಟಿದ್ದೆ. ಇನ್ನು ಬೆಳಗ್ಗೆ ಕೂಡ ಒಂದು ಸ್ವಲ್ಪ ಮಾಡಿದ್ದೆ, ಮತ್ತು ಸಂಜೆಗೂ ಕೂಡ ಒಂದು ಸ್ವಲ್ಪ ತೊಗೊಂಡು ಅದರಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಗ್ರೇವಿ ಮಾತ್ರ. ಇನ್ನು ಬೇಳೆ ಕೂಡ ಸ್ವಲ್ಪ ಖಾಲಿಯಾಗಿದ್ವಲ್ವ, ಅದಕ್ಕೋಸ್ಕರ ಇವಾಗ ಕಾಳು ಐಟಮ್ ಇದ್ದರೆ ಕಾಳು ಐಟಮ್ ಕೂಡ ಹಾಕಿ ಮಾಡ್ಬೋದು. ಹೆಸ್ರು ಕಾಳಾಗಲಿ ಮತ್ತು ಇದು ಅಲಸಂದಿ ಕಾಳು ಅವೆಲ್ಲ ಬರುತ್ತಲ್ಲ, ಅದೆಲ್ಲ ಹಾಕ್ಬಿಟ್ಟು ಮಾಡ್ಬೋದು. ತೊಗರಿ ಕಾಳು ಅದೆಲ್ಲ ಸಿಗುತ್ತೆ ಇವಾಗ, ಅದೆಲ್ಲ ಹಾಕ್ಬಿಟ್ಟು ಮಾಡ್ಬೋದು. ಅದಕ್ಕೆ ನಾನು ಇವಾಗ ಹೆಸ್ರು ಕಾಳು ಇತ್ತಲ್ಲ, ಹೆಸ್ರು ಕಾಳು ಹಾಕ್ಬಿಟ್ಟು ಇವಾಗ ಗ್ರೇವಿ ಮಾಡ್ತಾಯಿದ್ದೀನಿ. ಇನ್ನು ಮಾಮೂಲಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ರುಬ್ಕೊಂಡಿದ್ನಲ್ವ ಅದು ಕೂಡ ಹಾಕಿ ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಬಿಟ್ಟು ಒಂದು ಖಾರದ ಪುಡಿ ನಾನು ಫಸ್ಟಿಗೆ ಮಿಕ್ಸಿಯಲ್ಲಿ ಹಾಕಿರಲಿಲ್ಲ. ಇನ್ನು ಫಸ್ಟ್ಗೆ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಇವಾಗ ಇದು ಮಸಾಲೆ ಎಲ್ಲ ರುಬ್ಕೊಂಡಿದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಅಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ವ, ಟೊಮೊಟೊ ಅದೆಲ್ಲ ಹಾಕಿರ್ತೀವಿ, ಈರುಳ್ಳಿ ಅದೆಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋದಷ್ಟೇ. ಬೇಗನೆ ಬೇಯುತ್ತೆ, ಯಾಕೆಂದರೆ ಅದು ಆಲೂಗೆಡ್ಡೆ ಅದೆಲ್ಲ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ, ಅದು ಬೇಗನೆ ಬೇಯುತ್ತೆ, ಅದೇನು ಜಾಸ್ತಿ ಹೊತ್ತು ಇಡಿಸಲ್ಲ. ಇನ್ನು ಫೈನಲ್ ಸಂಜೆ ಕೂಡ ಆಯಿತು. ಇನ್ನು ಟೀ ಎಲ್ಲ ಮಾಡ್ಕೊಂಡು ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನು ದೇವ್ರ ದೀಪ ಹಚ್ಚಬೇಕಿತ್ತು. ಅಷ್ಟರೊಳಗೆ ಪಾತ್ರೆ ಎಲ್ಲ ಕೂಡ ಜಾಸ್ತಿ ಆಗಿತ್ತು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ. ಈ ಥರ ಒಂದೊಂದು ಕೆಲಸ ಆದಮೇಲೆ ಒಂದೊಂದು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ. ಇನ್ನು ನಾನು ಕೂಡ ಅಷ್ಟೇ, ಇವಾಗ ಏನು ಪೆಂಡಿಂಗ್ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಇನ್ನು ಎಲ್ಲ ಅವಾಗಿಂದ ಅವಾಗೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನೀಟಾಗೆ. ಮತ್ತು ನಾಳೆಗೂ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತಲ್ಲ, ಬೇಗ ಎದ್ದ ತಕ್ಷಣ ಬೇಗ ಕೆಲಸಗಳು ಆಗಬೇಕು, ಇಲ್ಲಾಂದರೆ ಒಂಥರ ಅನಿಸ್ಬಿಡುತ್ತೆ. ಎಷ್ಟು ಮನೆ ನೀಟಾಗಿರುತ್ತೋ ಅಷ್ಟೇ ನಮ್ಮ ಮೈಂಡ್ ಕೂಡ ಸ್ವಲ್ಪ ಫ್ರೆಶ್ ಆಗಿರ್ತದೆ ಹೇಳ್ಬೋದು. ಅದಕ್ಕೆ ಆವಾಗಿನ ಕೆಲಸ ಅವಾಗೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಚಿಕ್ಕಮ್ಮ ಬಂದು ನಾನು ಮುದ್ದೆ ಮಾಡ್ತೀನಿ ಬಿಸಿದು, ನೀನು ಅನ್ನ ಮಾಡ್ಕೊ ಅಂತಂದರು. ಸರಿ ಅಂತೇಳ್ಬಿಟ್ಟು ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಅಕ್ಕಿ ನೆನೆಸಿಟ್ಟಿದ್ದೆ, ಅಷ್ಟರೊಳಗೆ ಪಾತ್ರೆ ತೊಳ್ಕೊಬರೋಷ್ಟಕ್ಕೆ ಸ್ವಲ್ಪ ಅಕ್ಕಿ ಚೆನ್ನಾಗಿ ನೆನ್ಕೊಳ್ಳಿ, ಆಮೇಲೆ ಬಂದು ಸ್ಟವ್ ಮೇಲೆ ಇಡೋಣ ಅಂತ ಹೇಳಿ ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದು ಇವಾಗ ಸ್ಟ್ಯಾಂಡಿಗೆ ಜೋಡಿಸಿದ್ನಲ್ವ, ಇವಾಗ ಅನ್ನಕ್ಕೂ ಕೂಡ ಇಡ್ತಾಯಿದ್ದೀನಿ. ಈ ಥರ ಒಂದೊಂದು ಕೆಲಸ ಹಂಗೆ ಮಾಡಿಕೊಂಡು ಒಂದು ಸ್ವಲ್ಪ ನನ್ನ ಮಗನ ಜೊತೆ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಇವಾಗ ಅವ್ನಿಗೇನು ಬೇಕು ಟೈಮ್ ಟು ಟೈಮ್ ಅದು ಕೊಟ್ಕೊತ, ಮತ್ತು ಊಟ ಅಂದರೆ ಊಟ ಎಲ್ಲ ಮಾಡಿಸ್ಕೊತ ಅವನ ಜೊತೆ ಆಟಾಡ್ಕೊತ ಚೆನ್ನಾಗಿ ಹ್ಯಾಪಿಯಾಗಿದ್ದೀನಿ ನಾನು ನನ್ನ ಮಗನ ಜೊತೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.